ಕೊನೆಗೂ ಅವ್ರು ಅನ್ಕೊಂಡಿದ್ದೆ ನಡೆದೇ ಹೋಯ್ತಲ್ಲ. ಸುಶಾಂತ್, ಈ ವಿಷಯ ಎಲ್ಲ ಅರ್ಚನಂಗ್ ಗೊತ್ತಾ? ಎಲ್ಲ ವಿಷಯ ಗೊತ್ತು ಅದ್ಗೆ. ಮತ್ತೆ ಯಾಕೆ ಸುಶಾಂತ್ ಈ ವಿಷಯನ ಮುಂಚೆನೆ ಹೇಳ್ಬೋದಾಗಿತ್ತಲ್ವಾ ನಮ್ಗೆ? ಅಮ್ಮ, ಎಲ್ಲ ನನ್ನ ಬ್ಯಾಡ್ ಟೈಮ್. ನಾನೇನ್ ಮಾಡ್ಲಿ? ವೀರಣ್ಣ ಅವ್ರ ಮುಂದೆ ಆಗ್ಲಿ ನಿಮ್ ಮುಂದೆ ಆಗ್ಲಿ ನಾನೇನೇ ಸತ್ಯ ಹೇಳಕ್ ಹೋದ್ರು ಅದನ್ನ ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನೀವಿರ್ಲಿಲ್ಲ. ಹಾಸ್ಪಿಟಲ್ಗೆ ಹೋಗಿ ಗೀತ್ ನೋಡ್ಕೊಂಡು ಬಂದ ತಕ್ಷಣ ನಾನು ಹೋಗಿ ಮೀಟ್ ಮಾಡಿದ್ದೆ ಅರ್ಚನಾನ. ಅವಳು ನನ್ನನ್ನು ನಂಬಿದಾಳೆ, ನನಗೆ ಸಹಾಯನೂ ಮಾಡ್ತಾ ಇದ್ದಾಳೆ. ಅವಳು ಗೀತನ ಹುಡ್ಕೊಂಡು ಹೋಗಿದ್ದಾಳಮ್ಮ. ವಾಪಸ್ ಬರೋ ಅಷ್ಟರಲ್ಲಿ ವೀರಣ್ಣ ಅವರು ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಹೇಳಕ್ಕೂ ಆಗದೆ ಸುಮ್ಮನೆ ಯಾರಕ್ಕೂ ಆಗದೆ ಪಾಪ ಅರ್ಚನಾನು ಒದ್ದಾಡ್ತಿದ್ದಾಳೆ. ಮತ್ತೆ ನಾನು ಹೇಳೋಣ ಅಂತ ಹೋದ್ರೆ ಅವ್ರು ನನ್ನ ಮಾತನ್ನು ಕೇಳಿಸ್ಕೊಂತಾನೆ ಇಲ್ಲ. ಈಗ ಅದೇ ಕಾರಣಕ್ಕೆ ಅರ್ಚನಾ ಕೂಡ ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಸರಿ ಬಿಡು, ನಡೆಸಿದ್ದು ಈಗ್ಲೇ ವೀರಣ್ಣವ್ರ ಮನೆಗೆ ಹೋಗಿ ನಮ್ ಮಗಂದೇನು ತಪ್ಪಿಲ್ಲ, ನಾವೇ ತಪ್ಪು ತಿಳ್ಕೊಂಡು ಏನೇನೋ ಮಾತಾಡ್ಕೊಂಡ್ಬಿಟ್ಟು ಅಂತ ಅವ್ರಿಗೆ ಸ್ವಲ್ಪ ಅರಿವು ಮೂಡ್ಸ್ ಬರೋಣ. ನಡಿ. ಅಮ್ಮ, ಹೋಗೋದ್ ಬೇಡ. ಯಾಕೋ? ಈಗ ನೀವೆಲ್ಲಿಗೆ ಹೋಗಿ ನನ್ನ ಮಗ ಏನು ತಪ್ಪು ಮಾಡಿಲ್ಲ, ನನ್ನ ಮಗ ಒಳ್ಳೆಯವನು ಅಂತ ಹೇಳ್ಬಿಟ್ಟು ಸಿಂಪತಿಗೆ ಇಟ್ಸ್ಕೊಳ್ಳೋದು ಬೇಡ. ಅವ್ರ ಮನ್ಸಲ್ಲಿ ನಾನು ಹೇಗಿದ್ದೀನೋ ಹಾಗೆ ಇದ್ದು ಬಿಡ್ತೀನಿ. ಮತ್ತದನ್ನ ಸರಿ ಮಾಡುವಂತ ಪ್ರಯತ್ನ ಬೇಡ. ಒಂದ್ ವೇಳೆ ನಾನೇ ತಪ್ಪಿತಸ್ಥ ಅಂತ ಪ್ರೂವ್ ಆಗ್ಬಿಟ್ರೆ ಆಗ ನೀವು ಈ ರೀತಿ ಮಾಡೋದ್ರ ಅರ್ಥ ಇರುತ್ತೆ. ಹಾಗಿದ್ರೆ ಏನ್ ಮಾಡೋಣ ಅಂತೀಯ ಸುಶಾಂತ್? ಬಿಟ್ಟು ಬಿಡೋಣ ಅಣ್ಣ, ಎಲ್ಲ ಇಲ್ಲಿಗೆ ಮುಗಿದೋಯ್ತು ಅಂತ ಬಿಟ್ಬಿಡೋಣ. ನಂಬಿಕೆ ಇಲ್ದಿರೋ ಮದುವೆ ನನಗೆ ಬೇಡ. ಅಯ್ಯೋ ಸುಶಾಂತ್, ಸುಶಾಂತ್, ಯಜಮಾನ್ರೆ, ಕಾರಿಗೆ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ಸುಮತೆ, ಅಚ್ಚೋ, ಸುಮತೆ ಬಂದೇರಿ. ಏನ್ರಿ? ಒಂದು ಅಣ್ಣ, 4-5 ದಿನಕ್ಕಾಗೋಷ್ಟು ಲಗೇಜ್ನ ಪ್ಯಾಕ್ ಮಾಡ್ಕೊಳ್ಳಿ. ನಾವು ಹೊರಗಡೆ ಹೋಗ್ತಾ ಇದೀವಿ. ರೀ, ಎಲ್ಲಿಗೆ ಹೊರಡಿಸ್ತಿದ್ದೀರಾ ಎಲ್ರು? ಈಗಾಗ್ಲೇ ಊರ್ ತುಂಬಾ ಪತ್ರಿಕೆ ಹಂಚ್ಬಿಟ್ಟಿದ್ವಿ ಸುಮತಿ. ನಾನೆಲ್ಲಿಗೂ ಕರ್ಕೊಂಡು ಹೋಗ್ತಾ ಇಲ್ಲ, ಬದುಕು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಪತ್ರಿಕೆ ಹಂಚಿದ್ಮೇಲೆ ಈಗ ಹೋಗಿ ಮದುವೆ ನಿಂತಿತ್ತು ಅಂತ ಹೇಳಿದ್ರೆ ಆಳುಗೊಂದು ಕತೆ ಕಟ್ಟಿ ಮಾತಾಡ್ತಾರೆ. ಏನೂ ಇಲ್ದೇನೆ ಕಣ್ಣು ಮೂಗು ಬಾಯಿ ಬರೆದು ಕತೆ ಮಾತಾಡೋ ನಮ್ ಜನ ವಿಷಯ ಸಿಕ್ಕರೆ ಸುಮ್ಮನೆ ಬಿಟ್ಬಿಡ್ತಾರ. ಸುಮ್ಮನೆ ಅಚ್ಚು ಮೇಲೆ ಬೇಡದೇ ಇರೋ ಕತೆ ಎಲ್ಲ ಕಟ್ಬಿಡ್ತಾರೆ. ಹಾಗಾಗಿ ನಾವ್ಯಾರು ನಮ್ಮೂರ್ಗಂತೂ ಹೋಗೋದು ಬೇಡ. ಏನು ಮದುವೆನ ಧಾಮ್ ಧೂಮ್ ಅಂತ ಮಾಡಬೇಕು ಅಂತ ಮನಸ್ಸಲ್ಲಿ ಆಸೆ ಇಟ್ಕೊಂಡಿದ್ದೆ, ನುಚ್ಚು ನೂರಾಗೋಯ್ತು. ಈಗಾಗಲೇ ಒಂದು ಸಾರಿ ಮದುವೆ ಮಂಟಪ ತನಕ ಹೋಗಿ ಮದುವೆ ನಿಂತೋಯ್ತು. ಆದ್ರೆ ಈಗ ಮದುವೆ ಮಂಟಪಕ್ಕೆ ಹೋಗದೆ ಮದುವೆ ನಿಂತೋಯ್ತು ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಸುಮತಿ, ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ. ಅದಕ್ಕೆ 4-5 ದಿನ ಎಲ್ಲಾದ್ರೂ ಹೊರಗಡೆ ಹೋಗಿ ನೆಮ್ಮದಿಯಾಗಿ ಇದ್ಬಿಟ್ಟು ಬಂದ್ಬಿಡೋಣ. ಅದಾದ್ಮೇಲೆ ಬಂದು ನಿಧಾನವಾಗಿ ಯೋಚನೆ ಮಾಡಿ ತೀರ್ಮಾನ ಮಾಡೋಣ. ಅಚ್ಚು, ನಿನಗೆ ಓಕೆ ಅಲ್ಲ ಕಂದ? ಅಣ್ಣ, ನಿನ್ ಮನ್ಸಿಗೆ ಸಮಾಧಾನ ಇಲ್ಲ ಅಂದ್ರೆ ಪರವಾಗಿಲ್ಲ, ಇಲ್ಲಿಂದ ಹೋಗೋಣ. ಯಾಕೆಂದ್ರೆ ನನಗೆ ಇಷ್ಟ ಆಗ್ತಿಲ್ಲ ಕಂದ. ಅಲ್ಲ, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ನಿನ್ನ ಒಂದು ಮಾತು ಕೇಳದೆ ನಿರ್ಧಾರ ತಗೊಂಡ್ಬಿಟ್ಟೆ, ಅದರಿಂದ ನಿನಗೇನೂ ತೊಂದರೆ ಇಲ್ಲ ತಾನೆ? ಅಣ್ಣ, ಅಣ್ಣ, ಅದು ಬಂದು ಏನಾದ್ರೂ ಈ ಅಣ್ಣನ ಹತ್ರ ಹೇಳ್ಬೇಕು ಅಂತ ಅನ್ಕೊಂಡಿದ್ಯಾ? ಇಲ್ಲ ಅಣ್ಣ, ಏನೂ ಇಲ್ಲ. ಸರಿಮ್ಮ.